ಈ ಸಿನಿಮಾ ಮೇಲೆ ಬಹುಶಃ ನಿಮಗೆಲ್ಲ ಇರೋ ಪ್ರೀತಿನೇ ಬಹುಶಃ ಇಷ್ಟು ಜನ ಆಡಿಟೋರಿಯಂ ತುಂಬಿದೆ. ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್. ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ, ಯಾಕೆಂದ್ರೆ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣಚಂದ್ರ ತೇಜಸ್ವಿ ಅವರು ಫೋನ್ ಮಾಡಿ, ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಇದೆ, ನೀವು ನೋಡಬೇಕು, ಅದನ್ನ ಇದ್ರ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ. ಸರಿ, ಪ್ರತಿ ಸಲ ಸಿನಿಮಾಗಳು ಬಂದಾಗ ತುಂಬಾ ಸಿನಿಮಾಗಳು ನೋಡ್ತಾ ಇರ್ತೀನಿ. ಕೆಲವೊಂದ್ಸಲ ಏನಂದ್ರೆ ತುಂಬಾ ಫಾಲ್ತು ಸಿನಿಮಾಗಳು ಬರ್ತದೆ, ನೋಡ್ತೀವಿ. ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ವಿ ಯಾಕೆ ಈ ತರ ಸಿನಿಮಾಗಳೆಲ್ಲ ಕಳಿಸ್ತೀಯ ಅಂತ. ಬಟ್ ಹೆಬ್ಬುಲಿ ಕಟ್ ಶುರುವಾದಾಗ ನನಗೆ ಹಂಗೇನೆ, ಇದು ಶುರುವಾಗ್ತಾ ಏನ್ ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ, ಏನೋ ನಾರ್ಮಲ್ ಹ್ಯೂಮರ್, ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ, ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿನ ಬಂದಿರಲಿಲ್ಲ ನನಗೆ. ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ. ಹೊರಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳೀತಾ ಹೋಯ್ತು ಸಿನಿಮಾ. ಫಸ್ಟ್ ಹಾಫ್ ಮುಗಿಸೋಷ್ಟ್ರಲ್ಲಿ ಎದೆ ಭಾರ ಆಗಕ್ಕೆ ಶುರು ಆಯ್ತು. ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ 20 ನಿಮಿಷ ನನಗೆ ಉಸಿರಾಡಕ್ಕೇನೆ ಕಷ್ಟ ಆಯ್ತು. ಅಲ್ಲಿಗೆ ತಗೊಂಡು ಸಿನಿಮಾ ನಿಲ್ಸ್ಬಿಡ್ತು ಒಂದ್ಸಲ ರಪ್ಪ ಅಂತ. ತುಂಬಾ ಭಯನೂ ಆಯ್ತು, ನನ್ನ ಎಡಗಡೆ ಒಂಥರ ತಳಮಳ ಶುರು ಆಯ್ತು. ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ? ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡ್ ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು, ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ? ಈ ಸಮಾಜದಲ್ಲಿ ಒಂದು ಕೊರತೆ ಇದೆ, ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕಕ್ಕೆ ಆಗಲ್ಲ. ಎಲ್ಲರ ಸಮಸ್ಯೆನ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡ್ತೀವಿ. ಯಾರು ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ, ಅದಲ್ಲ ಸಮಸ್ಯೆ, ನಿನ್ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ. ಅಂತ ಸಿಚುಯೇಷನ್ ಅಲ್ಲಿ ಬಂದು ತಲುಪಿದೀವಿ ಈಗ. ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ, ಕೆಲಸ ಮಾಡೋದವ್ರಿಗೆ ಎಲ್ಲರಿಗೂ ಗೌರವ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದ್ರೆ ಯಾರಿಗೆ ಬೇಕಾದ್ರೂ ಬೈಯುವಂತ ಸಿಚುಯೇಷನ್ ಬಂದು ತಲುಪಿದೀವಿ. ಅಂದ್ರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ, ನಮ್ಮ ತಾಯಂದ್ರಿಗೂ ಬೈತಾ ಇದ್ದಾರೆ, ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ, ನಿಮಗೂ ಬೈತಾ ಇದ್ದಾರೆ, ನಮಗೂ ಬೈತಾ ಇದ್ದಾರೆ. ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದೀವಿ? ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ? ಇವತ್ತು ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸ್ ಪ್ರೆಸ್ ನಲ್ಲಿ ಇದ್ದಾರೆ. ಅವ್ರ ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಹಬ್ಬಿಯಿಂದ ಮಾತಾಡ್ಸೋದಾಗ್ಲಿ, ಒಂದು ಪ್ರೀತಿ ವಿಶ್ವಾಸ ಆಗ್ಲಿ ಎಲ್ಲವೂ ಇತ್ತು. ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ, ಅವತ್ತು ಎಲ್ಲರೂ ಬರೀತಿದ್ರು. ಸಣ್ಣ ಪುಟ್ಟ ಆರ್ಟಿಕಲ್ ಇಂದ ಬರೆದು ನನ್ನನ್ನು ಇಲ್ಲಿವರೆಗೂ ತಗೊಂಡು ನಿಲ್ಸಿದ್ರು, ಜೊತೆ ನಿಂತ್ಕೊಂಡ್ರು. ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇದೆ. ಅದು ಇವತ್ತಿನ ಜನರೇಷನ್ ಮನಗನ್ಸೋದು ಯಾವ ಕಡೆ ಹೋಗ್ತಾ ಇದೆ? ಯಾವ ಒಂದು ಸಾಲಿಡ್ ಆಗಿರೋದು ಏನು ಕಟ್ತಾ ಇಲ್ಲ ನಾವು. ದಿನ ಬೆಳಗ್ಗೆ ಇದ್ರೆ ಗಲಾಟೆ, ಗೋಜಲು, ಯುದ್ಧ, ಮಣ್ಣು, ಮಸಿ, ಇದರಲ್ಲೇ ನಾವು ಬದುಕ್ತಾ ಇದೀವಿ. ಈ ಬದುಕಿನ ಮಧ್ಯೆ, ಈ ಜಂಜಾಟಗಳ ಮಧ್ಯೆ, ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ, ಈ ರೀಲ್ಸ್ ಗಳ ಮಧ್ಯೆ, ಇದೆಲ್ಲ ಹವಾಯಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ. ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಅಂದ್ರೆ ಈ ಸಿನಿಮಾ ನನಗೆ ಪರಿಚಯ ಆಗಿತ್ತು ನಮ್ಮ ಈ ಸಿನಿಮಾದ DOP ದೀಪಕ್, ನಮ್ಮ ಗುಲ್ಟು ಪಿಕ್ಚರ್ಗೂ ಕೆಲಸ ಮಾಡಿದ್ರು. ಈಗ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಸಿನಿಮಾ ನೋಡಿ ನವೀನ, ಇದು ನಮ್ಮ ಕಡೆ ಪಿಕ್ಚರು. ಹೋದ್ಮೇಲೆ ಸತೀಶ್ ಅವ್ರು ಹೇಳೋದಂಗೆ ನಾನು ಒಂದು 10 ನಿಮಿಷ ಏನೂ ಮಾತಾಡಿರಲಿಲ್ಲ. 10 ನಿಮಿಷ ಬೇಕಾದ್ರೆ ನನಗೆ ತಡ್ರಿ ಅಂತ ಅಂದ್ಕೊಂಡು ಹೋಗಿ ನಾನು ಒಂದು ಬ್ರೇಕ್ ತಗೊಂಡು ಬಂದು ಮತ್ತೆ ವಾಪಸ್ ಮಾತಾಡಿದ್ದೆ. ಸೊ ಎಷ್ಟು ಸಿನಿಮಾ ಈ ವರ್ಷ, ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು, ಎಷ್ಟು ಸಿನಿಮಾ ಸೆಟ್ ಏರಾಗತ್ತವು, ಪ್ರೊಡಕ್ಷನ್ ಎಷ್ಟಾಗುತ್ತೋ ಹೊಸದಾಗಿ ಅಂತ ಎಲ್ಲರಿಗೂ ನನಗಿಂತ ಚಲೋತ್ನಾಗೆ ನಿಮಗೆ ಗೊತ್ತಿರ್ತೈತಿ. ಬಿಕಾಸ್ ನೀವೆಲ್ಲ ಕಡೆ ಸುದ್ದಿ ವಿತರಿಸ್ತಿರ್ತೀರಿ, ನೀವು ಸುದ್ದಿನ ಮಾಹಿತಿ ಕಲೆ ಆಗ್ತಿರ್ತೀರಿ. ಆ್ಯಂಡ್ ಎಲ್ಲ ಕಡೆ ಹೋದಾಗಲೂ ಒಂಥರ ನೆಗೆಟಿವಿಟಿ ಫೀಲ್ ಆಗ್ಬಿಡೈತದು. ಅಂದರೆ ಭಾಳ ಸಿನಿಮಾಕ್ಕೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರೋಕ್ಕಿಲ್ಲ. ಆಫ್ಟರ್ ಕೋವಿಡ್ ಅಂದ್ರೆ OTT ಶಿಫ್ಟ್ ಆಗ್ಯಾರ, ಮೇಜರ್ ಚೆಕ್ ಆಫ್ ಆಡಿಯನ್ಸು, ಹಂಗೆ ಹಿಂಗೆ ಅಂತ ಅನ್ಕೊಂಡು. ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದೇ ನಮ್ಮ ಕಲೆಕ್ಟಿವ್ ವರ್ಕ್ ಅಲ್ಲ. ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ, ಇನ್ನೂ ಜಾಸ್ತಿ ಪ್ರಯತ್ನಗಳಾಗ್ತವೆ. ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎದಕ್ಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಕ್ಚರ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಯಾರ ಹತ್ರ ಹೋಗ್ಬೇಕು, ಹೆಂಗೆ ಡಿಸ್ಟ್ರಿಬ್ಯೂಷನ್, ಯಾರನ್ನ ಭೇಟಿ ಆಗ್ಬೇಕು, ಓಕೆ ಈ ಸಿನಿಮಾಗೆ ಏನು ಪ್ರಮೋಷನ್, ಏನಂದ್ರೆ ಏನೋ ಗಂಧಗಳೇ ಗೊತ್ತಿರಲಿಲ್ಲ. ನಮಗೆ ಭಾಳ ಟೈಮ್ ಹಿಡಿತು.
ನಮಗೂ ಹಂಗೆ ಒಬ್ಬರಾದ್ಮೇಲೆ ಒಬ್ರು ನಮ್ಮ ಹಿರಿಯರು ಯಾರು ಸಿಕ್ಕು ನಮಗೊಂದು ದಾರಿ ತೋರಿಸಿದಾಗ ಆ ಪಿಕ್ಚರ್ ಚಲೋ ಆಯ್ತು. ಅದ್ರ ಮೇಲೆ ಮತ್ತೆ ಇನ್ನೊಂದು ಪಿಕ್ಚರ್ ಮಾಡಿದ್ವಿ. ಮತ್ತೊಂದಿಷ್ಟು ಸಜೆಷನ್ಗಳು ಬರಕ್ ಶುರು ಆಯ್ತು. ಈಗ ಅವ್ರಿಗೊಂದು ಅನುಭವ ಇರ್ತೈತಿ, ಅವರು ಆ ಅನುಭವ ನಮಗೆ ಹಂಚ್ಕೋತಾರ. ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕೊಲಾಬರೇಷನ್ ಆಗಲಿ, ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗ್ಲಿ ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಭಾಳ ಬೇಕಾಗೈತಿ ಇವಾಗ. ಅದು ಎಲ್ಲರಿಂದನೂ ಆಗಬೇಕು. ಸೊ ಅದ್ರಾಗ ಒಂದು ಹೆಜ್ಜೆ ಮುಂದಿದ್ದೀರಿ ನೀವು. ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು. ಯಾವಾಗ್ಲೂ ಅಂದ್ರೆ ಇವ್ರು ಹೇಳಿದ್ರು ನಮ್ಮ ಕಡೆ ಭಾಗದ ಪಿಕ್ಚರ್ ಬರಬೇಕು ಹಂಗೆ ಅನ್ಕೊಂಡು. ನಾನು ಬರ್ಬೇಕಾದ್ರೆ ತಲೆ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡೆ. ಆಗ್ಲೇ ಇಲ್ಲ. ಅವಕಾಶಕ್ಕೆ ಒಂದು 8 ವರ್ಷ ಹೋತು. ಅದ್ ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದಾದ್ಮೇಲೆ ಮತ್ತೆ ಕತೆ ಹುಡುಗಕ್ಕೆ ಶುರು ಮಾಡಿದೆ. ಅವಾಗ ಛತ್ರಪತಿ ಸಿಕ್ಕಿದ್ ನನಗೆ. ಹಂಗಾಗಿ ಪಿಕ್ಚರ್ ಮಾಡಿದೆ ನಾನು ಅದನ್ನ. ಅಂದ್ರೆ ಒಂದು ಸಿನಿಮಾ ಆಕ್ಚುಲಿ ಒಂದು ಡೈಲೆಕ್ಟ್ನಾಗ್ಲಿ ನಮ್ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂತ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ಯಾರಲಲ್ ಆಗಿಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕನು ಅಷ್ಟೇ ಎಂಟೈರ್ ಜಿಯೋಗ್ರಫಿಕಲ್ ವೈವಿಧ್ಯತೆ ಏನೈತಲ್ಲ ಅದು ನಮ್ಮ ಕರ್ನಾಟಕದಾಗ ಐತಿ. ಭಾಷೆ ಅಂತ ತಗೊಂಡ್ರು, ಊಟ ಅಂತ ತಗೊಂಡ್ರು, ಲೈಫ್ ಸ್ಟೈಲ್ ಅಂತ ತಗೊಂಡ್ರು, ಸಾಹಿತ್ಯ ವಿಭಾಗಗಳಲ್ಲಿ ತಗೊಂಡ್ರು ಕೂಡ ಎಲ್ಲಾ ರೀತಿಯಿಂದಲೂ ಕೂಡ ಅಷ್ಟು ವೈವಿಧ್ಯಮಯವಾಗಿ ಇರುವಂತ ರಾಜ್ಯ ನಮ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್ ನಟರಂಗ್ ಅಂತ. ನಾನು ಈ ಫೀಲ್ಡಿಗೆ ಬಂದು 6 ವರ್ಷ ಆಯ್ತು. ನಾವು ಪಕ್ಕ ಉಡಾಲ್ ಮಂದಿ, ಏನು ಗೊತ್ತಿಲ್ಲ ಅವ್ರ ಆಕ್ಟಿಂಗ್ ಅಂಬೋದ ಗೊತ್ತಿಲ್ಲ ನಮ್ಗ. ಯಾರೋ ಬರ್ತಾರ, ಒಂದು ಬೇಸಿಕ್ ಶಿಬಿರ ಅಂತ ಕಾರ್ಯಕ್ರಮ ಮಾಡ್ತಾರ, ಯಾರೋ ಬರ್ತಾರ, ಅಲ್ಲಿ ಬಂದು ಆಡಿಷನ್ ಮಾಡ್ತಾರ. ನಮಗ್ ಕೊಡಕ್ ಇಷ್ಟ ಇರಲ್ಲ, ಆದ್ರೂ ನಮ್ ಸರ್ ಬೈದ ಹೋಗ್ಬಾರ್ದ, ಸುಮ್ನೆ ಏನಂತಾರೆ ಏನನ್ನು ಮಾಡಿ ಬಾ ಅಂತೇಳಿ ಕಳಿಸ್ತಾರ. ಒಳಗ ಹೋಗ್ತೀನಿ, ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ. ಅದ್ರಾಗ ಅವರೇ ಮತ್ತೆ ನನ್ ಜೋಡಿ ಬರೀತೆ ಅಂತೇಳಿ ಗದಗ್ ಕರ್ಕೊಂಡ್ ಬರ್ತಾರ. ಗದಗದಲ್ಲಿ ನಟರಂಗ ಅಂತ ಅನ್ಸೈತಿ, ಅಲ್ಲಿ 5 ವರ್ಷ ಕಲ್ತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯತ್ತ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತೆ ದೀಪಕ್ ಸರ್, ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕಂತ. ಆಡಿಷನ್ ಮಾಡಿದ್ರು, ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾ ವಿನಯ್ ಕ್ಯಾರೆಕ್ಟರ್ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅವಾಗ ಅವರು ಮಾಡಂತಂದಿದ್ರು, ಏನ್ ಮಾಡ್ತೀನಿ ಮಾಡಂತಂದಿದ್ರು. ಮಾಡಿದಾಗ ಅವ್ರಿಗೆ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು. ಸರ್ ಈ ಪಾತ್ರ ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಈ ಸಿನಿಮಾ ನಾನು ಬಂದ್ಮೇಲೆ ಒಂದಿವ್ಸ ನನಗ ಬೇರೆಯವ್ರ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದ್ ಸ್ವಲ್ಪ ಇದು ಹೇಳ್ತಾರ. ನನಗೇನೋ ಫೀಲಿಂಗ್ ಇದ್ರೆ ನಾನು ನನಗೇನು ಫೀಲಿಂಗ್ ಇದ್ರೆ ನಾನು ನನ್ನ ಹತ್ರ ಹೇಳ್ಕೊಳ್ತೀನಿ, ಉಮೇಶ್ ಅಣ್ಣ ಹತ್ರ. ನಾನು ಪ್ರತಿ ಹೆಜ್ಜೆದಾಗ ಬಟ್ಟಿ ನಿಂತಾಗ ಆ ಸಿನಿಮಾ ಬ್ಯಾಡ ಅಂತಾಗ ನಾನು ನಮ್ಮ ಅಣ್ಣ ಕೇಳ್ತೀನಿ, ಅಣ್ಣ ಇದ್ರಂತ ತಂತಾರ ಏನ್ ಮಾಡ್ಲ ಅಂತಂದಾಗ ನೀವು ಹೋಗ ನಾ ಮಾತಾಡ್ತೀನಿ, ನೀನ್ ನಿಂತು ಮಾಡು, ನಾನು ನಿಂದಿರ್ತೀನಿ ಅಂತೆ. ನಾನು ಇಲ್ಲಿ ಮಟ್ಟ ನಿಂತ ಮಾತಾಡಕ ಮತ್ತಿಂದ್ರೆ ಅಭಿ ಸರ್ ಅವರು ನನ್ನ ಸಪೋರ್ಟಿವ್ ಆಗಿ ನಿಂತರ. ನನ್ನ ಪ್ರಜ್ವಲ್ ಅಣ್ಣ, ಶ್ರೀನಿವಾಸ ಅಣ್ಣ, ಅಣ್ಣ ಥ್ಯಾಂಕ್ಸ್ ಅಣ್ಣ. ನೀವಿದ್ದಾಗ ನಾನು ಇಲ್ಲಿ ಬಂದಿಂತ ಇವತ್ತು ಮಾತಾಡತ್ತೀನಿ ಅಣ್ಣ. ಮತ್ತೆ ಸರ್ ಸಜಿತ್ ಸರ್ಗೆ, ಡಾಲಿ ಸರ್ಗೆ ಮತ್ತೆ ನವೀನ್ ಸರ್ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ನಾನು ಖುಷಿಯಿಂದ ಕೇಳ್ತಾ ಇದ್ದೀನಿ ಅಣ್ಣ ಅಷ್ಟೇ. ಅಣ್ಣ ಅಷ್ಟು ಅರ್ಜೆಂಟ್ ಅಣ್ಣ ಮನೆಗೆ ಹೋಗಕ್ಕೆ ಇನ್ನೊಂದು ಚೂರು ಅಣ್ಣ. ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೂ, ಎಲ್ರಿಗೂ ಫ್ರೆಂಡ್ಸ್ಗೂ ಎಲ್ರಿಗೂ ಥ್ಯಾಂಕ್ ಯು. ಮೊದಲಿಗೆ ಬಿಂಗ್ ಅವರೇ ಕಂಗ್ರಾಚುಲೇಷನ್ಸ್. ಮೊದಲನೇ ಸಾರಿ ಸಿನಿಮಾ ಮಾಡ್ಬೇಕಾದಾಗ ಈ ಥರದೊಂದು ವಿಚಾರ ತಗೊಂಡು, ವಿಷಯ ತಗೊಂಡು ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅಣ್ಣ ನಿಮ್ಗೆ ಥ್ಯಾಂಕ್ಸ್. ಯಾಕಂದ್ರೆ ಈ ಥರದೊಂದು ಒಳ್ಳೆ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಣ್ಣ. ಇದರಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಚೆನ್ನ ಅಂತ. ಸೊ ಭೀಮ್ರಾವ್ ಅವರು ನನಗೆ ಫೋನ್ ಮಾಡಿದ್ರಿ ಒಂದ್ಸರಿ, ಈ ಥರ ಸರ್ ಭೀಮ್ರಾವ್ ಅಂತ. ದೀಪಕ್ ನಮ್ಮ ಕ್ಲೋಸ್ ಫ್ರೆಂಡ್ ಆಕ್ಚುಲಿ, DOP. ಅವರು ನನಗೆ ಈ ಸಿನಿಮಾ ರೆಫರ್ ಮಾಡಿದ್ರು. ಬಂದ್ಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದ್ದೆ. ಫ್ರೆಂಚ್ ಬಿರಿಯಾನಿ ಒಂಥರ, ಗುರು ಶಿಷ್ಯರು ಒಂಥರ, ಟಗರು ಪಲ್ಯ ಒಂಥರ. ಇವ್ರು ಬಂದು ನನಗೆ ಸರ್ ಈ ಥರದೊಂದು ಕ್ಯಾರೆಕ್ಟರ್ ಇದೆ, ಹೊಸತನ ಇರುತ್ತೆ ಕ್ಯಾರೆಕ್ಟ್ರು, ಕಟ್ಟಿಂಗ್ ಮಾಡೋದು ಎಲ್ಲ ಅಂತ.
ಸೊ ನಾನು ಕಟಿಂಗಿಗೆ ಒಂಚೂರು ಟ್ರೈನಿಂಗ್ ಕೊಡೋಕೆ ಹೋದ್ರೆ ನಂದು ಮೋಟರ್ ಬೆರಳು ಕತ್ರಿಗೆ ಹೋಗ್ತೀನಿ ಒಳಗಡೆ ಗೊತ್ತಾಗಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಕಷ್ಟಪಟ್ಟು ಸೇರಿಸಿ ಫಸ್ಟ್ ಒಂದು 4 ನ್ಯೂಸ್ ಪೇಪರ್ ಕೊಟ್ಟು ಕಟ್ ಮಾಡಿ ಸರ್ ಕಟ್ ಮಾಡಿ ಅಂತ. ನಾವು ಯೂಶಲಿ ಕಟಿಂಗ್ ಶಾಪ್ ಹೋದ ಅಣ್ಣ ಇಲ್ಲೊಂಚೂರು ಕಟ್ ಮಾಡಿ ಇಲ್ಲೊಂಚೂರು ಕಟ್ ಮಾಡು ಅಂತಾರೆ. ಇವ್ರು ನನಗೆ ಪೇಪರ್ ಕೊಟ್ಟು ಕಟ್ ಮಾಡಕ್ ಹೇಳ್ತಾ ಇದ್ರು. ಯಾವ್ದಾದ್ರು ಹುಡುಗಿ ಜಡೆ ಕೊಟ್ಟಿದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗೋದು. ಸರ್ ಹುಡುಗಿರನ್ನು ತಪ್ಪು ತಿಳ್ಕೋಬೇಡಿ, ಕೂದಲು ಮಾತ್ರ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓಕೆ, ಇಲ್ಲ ಈಗ ಎಲ್ಲ ವಿಷಯ ಮಾತಾಡಿದ್ರೆ ನನಗೆ ಇನ್ನೇನು ಮಾತಾಡಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಧನಂಜಯ್ ಸರ್ ಒಂದು ಫೋನ್ ಕಾಲ್ ಮಾಡಿದ್ವಿ ಫಿಲ್ಮ್ ನೋಡ್ಬೋದು ಅಂತ ಕೇಳೋದಕ್ಕೆ ಹೋಗೋದ್ರು, ನೋಡಿದ್ರು, ಅಪ್ರಿಷಿಯೇಟ್ ಮಾಡಿ ಅವರು ಪಾರಂಜಿತ್ ನಮ್ಮ ಸರ್ದು ಕಾಂಟ್ಯಾಕ್ಟು ಆ ಥರ ಅಂಥವ್ರು ತೋರಿಸಿ ನನಗೆ ಮದುವೆ ಬಿಸಿಲಿದ್ದೀನಿ ಅಂತ ಹೇಳಿ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಮೋಟಿವೇಟ್ ಮಾಡಿ ಡೈರೆಕ್ಟರ್ಗೆಲ್ಲ ಕಾಲ್ ಮಾಡಿ ವಿಶ್ ಮಾಡಿ. ಅದು ನನಗೆ ಫಸ್ಟು ತುಂಬ ಇಂಪಾರ್ಟೆಂಟ್ ಏನಂತ ಉತ್ಸಾಹ ಕೊಡುವಂಥ ವಿಷಯ ಆಗಿತ್ತು. ಆದರೆ ನೆಕ್ಸ್ಟ್ ಭೀಮರಾವ್ ಅವರು ಪೂರ್ಣಚಂದ್ರ ತೇಜಸ್ ಮ್ಯೂಸಿಕ್ ಡೈರೆಕ್ಟರ್ಗೆ ತೋರಿಸಿ, ಅವರು ಸತೀಶ್ ಸರ್ ತೋರಿಸಿ, ಸತೀಶ್ ಸರ್ ನನ್ನ ಕರೆಸಿ ಮಾತಾಡಿಸಿ ಮನೆಯಲ್ಲಿ ಕೂರಿಸಿ, ಅದೆಲ್ಲ ಪ್ರಿವಿಲೇಜ್ ಅನ್ಸುತ್ತೆ ನನಗೆ. ತುಂಬ ಥ್ಯಾಂಕ್ಸ್ ಸರ್. ಸತೀಶ್ ಅವರು ನಮ್ಮನ್ನ ಕರೆದು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದಾಗ, ಭೀಮರಾವ್ ನನಗೆ ಹೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಅದೇ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳೋದು, ಆ್ಯಕ್ಟರ್ಗಳೆಲ್ಲ ಸಖತ್ ಆ್ಯಕ್ಟ್ ಮಾಡಿದ್ದಾರೆ, ಇವೆಲ್ಲ ಆಗುತ್ತೆ. ನಾನು ದೊಡ್ಡ ಕಂಟೆಂಟ್ ಏನಲ್ಲ, ಇವೆಲ್ಲ ಎಲ್ಲರೂ ಮಾತಾಡ್ತಾರೆ. ಇವರಿಂದಲೇ ಶುರು ಆಗಲಿ ಅನ್ನೋದು ನನ್ನ ಬಯಕೆ. ನಮಸ್ಕಾರ. ಈ ಕತೆ ನನಗೆ ಒಂದು 2 ಪುಟದ ಕತೆ ಇವರು ಅದರಲ್ಲಿ PDF ಕಳಿಸಿದ್ರು, ಅವರೇ ಬರೆದಿರೋ ಕಥೆಯನ್ನ ನೋಡಿ ಸರ್ ಇದನ್ನ ಏನ್ ಮಾಡ್ಬೋದು ಈ ಕಥೆಯನ್ನ ಅಂತೇಳಿ. ಅಂದ್ರೆ ಅವ್ರು ಸಿನಿಮಾ ಮಾಡೋ ಉದ್ದೇಶದಿಂದ ಏನಿಲ್ಲ, ಈ ಕತೆ ಓದಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ನನಗೆ ಈ ಕಥೆಯ ಎಲಿಮೆಂಟ್ ಬಹಳ ಸಮಕಾಲೀನವಾದದ್ದು ಮತ್ತು ಹೇಳಲೇಬೇಕಾದದ್ದು ಅಂತ. ನಾವು ಅಕ್ಕಪಕ್ಕದ ಸಿನಿಮಾ ರಂಗಗಳನ್ನು ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಚಿತ್ರರಂಗದ ನೋಡ್ತೇವೆ. ಅಲ್ಲಿ ಎಷ್ಟು ಧೈರ್ಯವಾಗಿ ಕೆಲವು ವಿಷಯಗಳನ್ನು ಮಾತಾಡ್ತಾರೋ ಅಷ್ಟು ಧೈರ್ಯವಾಗಿ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಮಾತಾಡಲಿಕ್ಕೆ ಹಿಂಜರಿತಾ ಇದ್ದೀವಿ ನಾವು. ಆ ಧೈರ್ಯ ತೋರಿಸ್ತಾ ಇಲ್ಲ ನಾವು. ಈ ಕಥೆಯಲ್ಲಿ ಅಂತಹ ಒಂದು ಸತ್ವ ಇದೆ ಅಂತ ಅನಿಸ್ತು. ಹಾಗಾಗಿ ಈ ಕಥೆಯನ್ನ ಸಿನಿಮಾ ಮಾಡ್ಬೇಕು, ನಾವು ಸಿನಿಮಾ ಮಾಡಿ ಇದನ್ನ ಜನರ ಮುಂದೆ ಇಡಬೇಕು ಅನ್ನೋದನ್ನ ನಾನು ಭೀಮರಾವ್ ಜೊತೆ ಹಂಚಿಕೊಂಡೆ. ಸೊ ಆನಂತರ ಇಬ್ರು ಕುಳಿತು ಸಿನಿಮಾದ ಚಿತ್ರಕಥೆಯನ್ನ ಬರಲಿಕ್ಕೆ ಶುರು ಮಾಡಿದ್ವಿ. ಸಾಕಷ್ಟು ಚರ್ಚೆ ಡಿಸ್ಕಷನ್ಗಳ ಮುಖಾಂತರ ಒಂದು 7-8 ವರ್ಷಗಳು ಬರೆದಿದ್ದೀವಿ ಇದ್ರ ಬಗ್ಗೆ, ಈ ಸಿನಿಮಾ ಸ್ಕ್ರಿಪ್ಟ್ ಬರೆದಿರೋ ಪ್ರೋಸೆಸ್ ಅಲ್ಲಿ. ಯಾಕಂದ್ರೆ ಇದೊಂದು ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಎಲ್ಲ ಲಭ್ಯತಕ್ಕಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಫ್ರೆಂಡ್ಸು ದೆನ್ ಯಾರ್ಯಾರೋ ಸುಮಾರು ಜನ ನಮ್ಮ ಕಂಟೆಂಟ್ಗಳನ್ನು ಇಷ್ಟಪಟ್ಟು ಬಂದಿದ್ದಾರೆ. ಸೊ ದೆನ್ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಈ ಸಿನಿಮಾ ಬಗ್ಗೆ ಹೇಳೋದ್ರಿಂದ ನಾವು ಇದು ತುಂಬ ಜುಗಾಡ್ ಫಿಲಿಮ್ ಮೇಕಿಂಗ್ ಸ್ಟೈಲ್ ನಮ್ಮದು. ಇದು ತುಂಬ ಅಂದರೆ ತುಂಬ ಪ್ಲಾನ್ಡು, ಬಟ್ ಏನು ಬಜೆಟ್ ಇಲ್ಲ, ತುಂಬ ಟೈಟ್ ಬಜೆಟ್ಟು. ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಜುಗಾಡ್ ಮಾಡ್ಕೊಂಡು ಸಿನಿಮಾ ಮಾಡಿರೋ ಇದು. ಸೊ ನಮಗೆ ಸ್ಟಾರ್ಟಿಂಗ್ ನಾವು ಇಡೀ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಏನು ಸ್ಕ್ರಿಪ್ಟು ಇದೆಲ್ಲ ಆಯಿತು. ಸೊ ಆನಂದ್ ಸರ್, ನಾನು, ದೀಪಕ್, ಅಂದರೆ ನಮ್ಮ ಸಿನಿಮಾ ಎಬ್ಬುಲಿಕಟ್ ಆಗ್ಬೇಕಂದ್ರೆ ಈ 3 ಜನರದ ತುಂಬಾ ಅಂದರೆ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಮಗೆ ಈ ಸಿನಿಮಾಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾನೊಬ್ಬ ಡೈರೆಕ್ಷನ್ ಅಂತ ನನ್ನಿಂದ ಬಂದಿದೆ ಅನ್ನೋದಕ್ಕಿಂತ ಈ 3 ಜನರಿಂದ ಬಂದಿರ್ತಾರೆ ಅಂದರೆ ಇದು ಸಿನಿಮಾ ಇದು. ಸೊ ಜೊತೆಗೆ ನಾವು ಫಸ್ಟು ಇದನ್ನ ನಾನು ಕತೆ ಬರ್ಕೊಂಡು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಆಮೇಲೆ ಇದನ್ನ ಎಲ್ಲ ಪ್ಲಾನ್ ಮಾಡಿದ್ವಿ. ದುಡ್ಡು ಬೇಕಾಗಿತ್ತು, ಎಲ್ಲಿ ಅನ್ಸೋದು ಅಂತಂದಾಗ ನಾನು ರುದ್ರೆ ಅಂತ ಇದ್ದಾರೆ ಅಲ್ಲಿ ಕೊಂಡ್ಕೊಂಡಿದ್ದಾರೆ ಅವರು. ಸೊ ಅವರು BJP ಇರೋರು. ಅವ್ರಿಗೆ ಇದು ಒಂದು ಕತೆ ಕಳಿಸ್ಕೊಟ್ಟೆ ನಾನು ಅವ್ರಿಗೆ, ಸುಮ್ಮನೆ ನನಗೆ ತುಂಬಾ ಕ್ಲೋಸ್ ಆಗಿರೋರು ಅವರು. ಸೊ ಕಳಿಸ್ಕೊಟ್ಟೆ, ಇದು ನೋಡಿ ಸರ್ ಅಂತ. ಅವರು ಅದನ್ನ ಕತೆ ಓದ್ಕೊಂಡು, ಸೊ ಅದನ್ನ ಕತೆ ಓದ್ಕೊಂಡು ಮರದೇನೆ ಈ ಸಿನಿಮಾ ಮಾಡುವ ಅಂತ ಹೇಳಿದ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.